ಆರ್ತಿ ಟೀಚರ್ ಇದು ಎಂ.ಎಲ್. ಪ್ರಸನ್ನ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಈ ನಿರ್ದೇಶನದ ಜೊತೆಗೆ ಅವರು ಮ್ಯೂಸಿಕ್, ಡೈಲಾಗ್ ಹಾಗೂ ಸ್ಟೋರಿಯನ್ನು ಕೂಡ ಅವರು ಬರ್ತಿದ್ದಾರೆ. ಟಿ.ಕೈ ಚಂದ್ರು ಮತ್ತೆ ರೋಹಿತ್ ರಾಘವೇಂದ್ರ ಇಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ದೇನೆ ಆದಿತ್ಯ ಅವರು ಕ್ಯಾಮಿಯೋ ಗೆಸ್ಟ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಇನ್ನ ಮೇನ್ ಕ್ಯಾರೆಕ್ಟರ್ ನ ಹೆಸರು ಭಾರತಿ. ಟಾಪರ್ ಆಗಿರುವಂತ ಈ ಪುಟ್ಟ ಹುಡುಗಿಗೆ ಇರೋದು ಒಂದೇ ಆಸೆ, ತನ್ನ ಊರಿನ ಎಲ್ಲಾ ಜನರು ಕನ್ನಡದಲ್ಲೇ ಓದ್ಬೇಕು ಮತ್ತೆ ಬರೆಯೋದನ್ನ ಕಲಿಬೇಕು ಅನ್ನೋದು. ಇವಳ ಆಸೆಗೆ ಸಪೋರ್ಟ್ ಆಗಿ ಕೆಲವರು ನಿಂತರೆ, ಇನ್ನ ಕೆಲವರು ಇವಳ ಆಸೆನ ಹೇಗೆ ಹಾಳು ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಸಿನಿಮಾದ ಪಾಸಿಟಿವ್ ಏನಂದ್ರೆ ಈ ಸಿನಿಮಾದಲ್ಲಿ ಏನೇನೆಲ್ಲ ಕತೆ ಬರುತ್ತೆ, ಯಾವ್ಯಾವ ಕ್ಯಾರೆಕ್ಟರ್ ಗಳು ಬರುತ್ತೆ, ಯಾವ್ಯಾವ ಸ್ಟೋರಿ ಇದೆ, ಅವೆಲ್ಲ ತುಂಬಾನೇ ರಿಲೇಟಬಲ್ ಅನ್ಸುತ್ತೆ ಹಾಗೂ ನೋಡಕ್ಕೆ ಚಂದ. ಸಿನಿಮಾದ ಎಲ್ಲಾ ಪಾತ್ರಗಳನ್ನು ನಮಗೆ ಹತ್ರ ಆಗೋ ರೀತಿನೇ ಬರ್ತಿದ್ದಾರೆ, ಬೇಗನೆ ಕನೆಕ್ಟ್ ಆಗ್ತೀವಿ. ಸಿನಿಮಾದ ಮೊದಲನೇ ಭಾಗ ಬರೀ ಸ್ಟೋರಿ ಎಸ್ಟಾಬ್ಲಿಷ್ ಮೇಲೆ ಮತ್ತೆ ಪಾತ್ರನ ಪರಿಚಯಿಸ್ತಾ ಅವುಗಳ ಇಂಪಾರ್ಟೆನ್ಸ್ ಏನು ಅಂತ ತಿಳಿಸೋದ್ರಲ್ಲೇ ಹೋಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ತಗೊಂತಾರೆ, ಆದ್ರೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಬಿಲ್ಡ್ ಮಾಡ್ತಾರೆ. ಇಲ್ಲಿನ ಹಾಡುಗಳು ಚೆನ್ನಾಗಿದ್ವು, ಅವುಗಳನ್ನ ಇನ್ನೊಂಚೂರು ಪಿಕ್ಚರೈಸ್ ಮಾಡಬಹುದಿತ್ತು. ಎಂ.ಎಲ್. ಪ್ರಕಾಶ್ ಅವರ ವಿಷನ್ ಇಲ್ಲಿ ಇಷ್ಟ ಆಯ್ತು. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಇಂಥ ಕಥೆಗಳು ತುಂಬಾನೇ ಬರ್ತಿದ್ವು ಮತ್ತೆ ಮೇನ್ ಜಾನರ್ ಆಗಿದ್ದು. ಆದ್ರೆ ಈಗಿನ ಕಾಲದಲ್ಲಿ ಇಂಥ ಕಥೆಗಳು ಮಿಸ್ ಆಗಿದಾವೆ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾಗಳು ತುಂಬಾ ಬರ್ತಿದೆ. ಆದ್ರೆ 2015ರಿಂದ ಇತ್ತೀಚಿನವರೆಗೂ ಇಂಥ ಸಿನಿಮಾಗಳು ತುಂಬಾನೇ ಕಮ್ಮಿ ಆಗಿದಾವೆ. ಈಗಂತೂ ಬರ್ತಾನೆ ಇಲ್ಲ ಅನ್ಬೋದು. ನಮಗೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅನ್ಸಿದ್ದು ಸಿನಿಮಾಟೋಗ್ರಫಿ ಮತ್ತೆ ವಿಜುವಲ್ ಪ್ರೆಸೆಂಟೇಷನ್. ಈಗ ಬರ್ತಿರೋ ಮೂವಿಗಳ ವಿಜುವಲ್ಸ್ ನೋಡಿದ್ರೆ ಈ ಮೂವಿಯ ವಿಜುವಲ್ ಸ್ವಲ್ಪ ಹಿಂದೆ ಉಳಿತು ಅಂತಾನೆ ಅನ್ಬೋದು. ಬೇರೆ ಈ ತರ ಸಿನಿಮಾಗಳು ತುಂಬಾನೇ ಓಡೋದು, ಯಾಕಂದ್ರೆ ಈಗಿನ ಸಿನಿಮಾಗಳಲ್ಲಿ ಬಡದಾಟ, ರೌಡಿಸಮ್ ಅಥವಾ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಎಲಿಮೆಂಟ್ ಇದ್ರೆ ಮಾತ್ರ ಮೂವಿಗಳಿಗೆ ಹೋಗ್ತಾರೆ. ಅಂತ ಎಲಿಮೆಂಟ್ ಗಳು ಇಲ್ಲಿ ಅದು ಕಾಣೋದಿಲ್ಲ. ಇಂಥ ಮೂವಿಗಳು OTT ರಿಲೀಸ್ ಆದ್ರೇನೆ ಒಳ್ಳೇದು ಅನ್ಕೊಂತೀನಿ. ಯಾಕಂದ್ರೆ ಇಂಥ ಪ್ಯಾನ್ ಇಂಡಿಯಾ ಟೈಮ್ ಅಲ್ಲಿ ಇಂಥ ಜಾನರ್ ನ ಹಿಡ್ಕೊಂಡು ವಿಷನ್ ಅಚ್ಚುಕಟ್ಟಾಗಿ ತಿಳ್ಸೋಕೆ ಥಿಯೇಟರ್ಗೆ ಬಂದ್ರೆ ಹೇಗಿದ್ರು ಒಂದ್ ತಿಂಗಳಾದ್ಮೇಲೆ OTT ಬರುತ್ತಲ್ಲ ಅಂತ ಥಿಯೇಟರ್ಗೆ ಯಾರು ಹೋಗೋದಿಲ್ಲ. ನನ್ ವಿಷಯ ಕೇಳೋದಾದ್ರೆ ಸಿನಿಮಾ ಸ್ವಲ್ಪ ಚೆನ್ನಾಗಿದೆ, ತುಂಬಾ ಒಳ್ಳೆ ಮೆಸೇಜ್ ಕೊಡಕ್ಕೆ ಟ್ರೈ ಮಾಡಿದ್ದಾರೆ. ವಿಜುವಲ್ ಪ್ರೆಸೆಂಟೇಷನ್ ನ ಬಿಟ್ರೆ ಸಿನಿಮಾ ವಾಚೇಬಲ್ ಅಂತ ಹೇಳ್ಬೋದು. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.